ನಿಮಗೇನು ಅನಿಸುತ್ತೆ? ದೇವರು ನಿಮ್ಮ ತಪ್ಪುಗಳನ್ನು ನಿಮಗೆ ತೋರಿಸ್ಕೊಟ್ರೆ ನಿಮಗೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತಾ? ಇಲ್ಲ ಇದ್ಯಾಕೋ ಚೆನ್ನಾಗಿಲ್ಲ ಅಂತ ಅನಿಸುತ್ತಾ? ಒಂದು ವೇಳೆ ದೇವರು ನಮಗೆ, ಮಗನೇ, ನನ್ನ ಮಗಳೇ, ನಿನ್ನಲ್ಲಿ ಇಂಥ ಒಂದು ಸಮಸ್ಯೆ ಇದೆ, ನೋಡಿ ಸರಿ ಮಾಡ್ಕೊ, ಈ ಒಂದು ತಪ್ಪಿದೆ, ಈ ಒಂದು ಪಾಪ ಇದೆ, ಮನೆ ತಿರುಗು ಅಂತ ದೇವರು ನಮಗೆ ತೋರಿಸ್ಕೊಟ್ರೆ ನಿಮಗೆ ಅದು ಚೆನ್ನಾಗಿರುತ್ತೆ ಅಂತ ಅನಿಸುತ್ತಾ? ಇಲ್ಲ ಚೆನ್ನಾಗಿಲ್ಲ ಅಂತ ಅನಿಸುತ್ತಾ? ಇಲ್ಲಾಂದರೆ ದೇವರು ಯಾವಾಗಲೂ ನಿಮ್ಮನ್ನು ನೋಡಿ, ನನ್ನ ಮಗನೇ, ನನ್ನ ಮಗಳೇ, ನೀನು ತುಂಬ ಒಳ್ಳೆಯವಳು, ನೀನು ತುಂಬ ನೀತಿವಂತನು, ನೀನು ನನಗೆ ತುಂಬ ಪ್ರಿಯ ಅಂತ ಹೇಳ್ತಾ ಇದ್ರೆ ನಿಮ್ಗೆ ಚೆನ್ನಾಗಿರುತ್ತಾ? ಇಲ್ಲ ಯಾವಾಗಾದ್ರೂ ನಿಮಗೆ ಬೈದರೆ, ಇಲ್ಲ ನಿಮ್ಮ ತಪ್ಪು ತೋರಿಸಿ ಸರಿ ಮಾಡ್ಕೊ ಅಂತ ಒಂದು ವೇಳೆ ನಿಮಗೆ ದೇವ್ರು ಅಂದರೆ ನಿಮ್ಗೆ ಚೆನ್ನಾಗಿರುತ್ತಾ? ಏನು ಅನಿಸುತ್ತೆ ನಿಮಗೆ? ಪಾಪಗಳನ್ನು ತೋರಿಸ್ಕೊಟ್ರೆ ಚೆನ್ನಾಗಿರುತ್ತೆ. ಆಗ ದೇವರು ನಮ್ಮ ಪಾಪಗಳನ್ನು ತೋರಿಸ್ಕೊಟ್ರೆ ಅದು ನಮಗೆ ಚೆನ್ನಾಗಿ ಇರಬೇಕು. ಆದರೆ ಅನೇಕ ಸಮಯಗಳಲ್ಲಿ ನಮ್ಮ ತಪ್ಪುಗಳನ್ನು ನಮಗೆ ದೇವರು ತೋರಿಸ್ಕೊಟ್ರೆ, ನಮ್ಮ ಪಾಪಗಳನ್ನು ನಮಗೆ ತೋರಿಸ್ಕೊಟ್ರೆ ಅನೇಕರಿಗೆ ಅದು ಇಷ್ಟ ಆಗೋದಿಲ್ಲ. ಆದರೆ ಆ ರೀತಿಯಾಗಿ ನಾವು ಇರಬಾರದು. ಒಂದು ವೇಳೆ ಒಂದು ವ್ಯಕ್ತಿ ಇದ್ದಾರೆ ಅನ್ಕೊಳ್ಳಿ, ಯಾರೋ ಒಂದು ವ್ಯಕ್ತಿ ಇದ್ದಾರೆ, ಆ ವ್ಯಕ್ತಿ ಒಳಗಡೆ ಏನೋ ಒಂದು ಕಾಯಿಲೆ ಶುರುವಾಗಿದೆ, ಮಾರಣಾಂತಿಕವಾದ ಕಾಯಿಲೆ, ಆದರೆ ಇನ್ನೂ ಪ್ರಾರಂಭದಲ್ಲಿದೆ. ಅದನ್ನು ಕಂಡು ಹಿಡಿದು ಅದಕ್ಕೆ ಚಿಕಿತ್ಸೆ ಕೊಟ್ಟರೆ ಅದು ವಾಸಿಯಾಗಿ ಚೆನ್ನಾಗಿ ಆಗ್ತಾರೆ. ಆದರೆ ಆ ವ್ಯಕ್ತಿಗೆ ಗೊತ್ತಿಲ್ಲ, ಅವ್ರ ಪಾರ್ಗೆ ಅವ್ರು ಇದ್ದಾರೆ. ಒಂದು ದಿವಸ ಅವ್ರಿಗೆ ಜ್ವರ ಬಂದ್ಬಿಡುತ್ತೆ. ಜ್ವರ ಬಂದು ಆಸ್ಪತ್ರೆಗೆ ಹೋದಾಗ ವೈದ್ಯರು ಅವ್ರನ್ನ ಪರೀಕ್ಷೆ ಮಾಡ್ತಾರೆ, ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ತಾರೆ. ನಿನಗೆ ಟೈಫಾಯ್ಡ್ ಬಂದ್ಬಿಟ್ಟಿದೆಯಪ್ಪ, ಸ್ವಲ್ಪ ದಿವಸ ಮೆಡಿಸಿನ್ ತಗೋ ಅಂತೆಲ್ಲ ಹೇಳ್ಬಿಟ್ಟು ಔಷಧಿ ಎಲ್ಲ ಕೊಟ್ಟು ಕಳಿಸ್ತಾರೆ. ಇವರು ಒಂದು ದಿವಸ ಅವನಷ್ಟು ದಿವಸ ಔಷಧಿ ತಗೊಂಡು ಅವ್ರಿಗೆ ವಾಸಿ ಆಗ್ಬಿಡುತ್ತೆ. ಆದರೆ ಜ್ವರ ಬಂತು, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿದ್ರು, ಅದನ್ನು ಔಷಧಿ ಕೊಟ್ಟರು, ಸರಿ ಹೋಯಿತು. ಆದರೆ ಇಷ್ಟು ಮಾತ್ರ ಆದರೆ ಆ ಮನುಷ್ಯನಿಗೆ ಒಳ್ಳೇದಾ? ಇಲ್ಲಾಂದರೆ ಜ್ವರಕ್ಕೆ ಅಂತ ತೋರಿಸ್ಕೊಂಡು ಹೋದಾಗ ಆ ಡಾಕ್ಟ್ರು ಪರೀಕ್ಷೆ ಮಾಡಿಬಿಟ್ಟು, ಅಯ್ಯೋ ನಿಮ್ಗೆ ಜ್ವರ ಇದೆ, ಅದು ಜ್ವರ ಇರಲಿ, ಜ್ವರಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿ ಯಾವುದೋ ಒಂದು ರೋಗ ಇದೆ, ಅದು ನಮಗೆ ಗೊತ್ತಾಗಿದೆ ಅಂತ ಹೇಳಿ ಅದನ್ನು ಕಂಡುಹಿಡಿದು ಅದಕ್ಕೆ ಈಗಲೇ ನಾವು ಟ್ರೀಟ್ಮೆಂಟ್ ಕೊಡೋಕೆ ಶುರು ಮಾಡಿದ್ರೆ ಒಂದಷ್ಟು ಕಾಲ ಹೋದ್ರೆ ಸರೋಗ್ಬಿಡುತ್ತೆ, ಇಲ್ಲಾಂದರೆ ಅದು ದೊಡ್ಡ ಮಟ್ಟದಲ್ಲಿ ಬೆಳೆದು ನಿಮ್ಮ ಪ್ರಾಣಕ್ಕೆ ಅಪಾಯ ಆಗೋ ಅವಕಾಶ ಇರುತ್ತೆ ಅಂತ ಕಂಡು ಹಿಡಿದು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಅವ್ರು ವಾಸಿ ಆಗೋದಕ್ಕೆ ಅವಕಾಶ ಆದರೆ ಸರಿ ಹೋಗುತ್ತಾ? ಯಾವ ಥರ ಆದರೆ ಸರಿ ಹೋಗುತ್ತೆ? ಬರೀ ಜ್ವರಕ್ಕೆ ವಾಸಿಯಾಗಿ ಮನೆಗೆ ಕಳಿಸ್ಬಿಟ್ರೆ ಸಾಕಾ? ಇಲ್ಲ ಅವರಲ್ಲಿ ಯಾವುದೋ ಒಂದು ರೋಗ ಇದ್ದು ಆ ರೋಗಕ್ಕೆ ಔಷಧಿ ಕೊಟ್ಟು ಅವ್ರನ್ನ ಅದರಿಂದ ಬಿಡುಗಡೆಗೊಳಿಸೋ ಹಾಗೆ ಆ ವೈದ್ಯರು ಅದನ್ನು ಕಂಡು ಹಿಡಿದ್ರೆ ಅದು ಒಳ್ಳೇದಾ? ಆ ವೈದ್ಯ ಒಳಗಡೆ ಅಳಗಿರುವಂಥ ಮಾರಣಾಂತಿಕವಾದ ರೋಗವನ್ನು ಕಂಡು ಹಿಡಿದು ಅದರಿಂದ ಗುಣಪಡಿಸೋದಕ್ಕೆ ಅವಕಾಶ ಆದರೆ ಅದು ತುಂಬ ಒಳ್ಳೆಯದು. ಇಲ್ಲಾಂದರೆ ಅದು ಒಳಗಡೆನೇ ಬೆಳೆದು ದೊಡ್ಡದಾಗಿ ಕೊನೆಗೆ ಆ ವ್ಯಕ್ತಿ ಸತ್ತು ಹೋಗ್ತಾನೆ. ಅದೇ ರೀತಿಯಾಗಿಯೇ ದೇವರು ಸಹ ನಮ್ಮ ಒಳಗಿನ ಪಾಪವನ್ನು ನಮಗೆ ತೋರಿಸಿಕೊಟ್ರೆ ನಮಗೆ ತುಂಬ ಒಳ್ಳೆಯದು. ಕಾರಣ ಏನಂತಂದರೆ ಆ ಪಾಪವನ್ನು ನಾವು ದೇವರ ಬಳಿಯಲ್ಲಿ ಒಪ್ಪಿಕೊಂಡು ಮನೆ ತಿರುಗುವಾಗ ನಾವು ಬದುಕಿಕೊಳ್ತೀವಿ. ಆದರೆ ದೇವರು ನಮಗೆ ನಮ್ಮ ಪಾಪಗಳನ್ನು ತೋರಿಸಿಕೊಟ್ಟಿಲ್ಲ ಅಂತಂತಂದರೆ ನಮ್ಮ ಪಾಪಗಳನ್ನು ನಾವು ಮನೆ ತಿರುಗದೆ ಆ ಪಾಪಗಳು ನಮ್ಮಲ್ಲಿ ಬೆಳೆದು ದೊಡ್ಡದಾಗಿ ಒಂದು ದಿವಸ ಅದು ನಮ್ಮನ್ನು ನಾಶ ಮಾಡಿಬಿಡುತ್ತೆ. ನಾವು ದೇವರ ಕೋಪಕ್ಕೆ ಗುರಿಯಾಗಿ ಅಗ್ನಿ ನರಕಕ್ಕೆ ತರಲ್ಪಟ್ಟು ನಿತ್ಯವಾಗಿ ನಾಶನವಾಗಿ ಹೋಗ್ತೀವಿ. ಆಗ ದೇವರು ನಮ್ಮನ್ನು ಖಂಡಿಸದೆ, ದೇವರು ನಮ್ಮ ಪಾಪವನ್ನು ನಮಗೆ ತೋರಿಸಿಕೊಡದೆ ನಮ್ಮನ್ನು ಬಿಟ್ಟು ನಾವು ಈ ಲೋಕದಲ್ಲಿ ಬದುಕೋದಕ್ಕಿಂತ ದೇವರು ನಮ್ಮನ್ನು ಖಂಡಿಸಿ ನಮ್ಮನ್ನು ಸ್ವಲ್ಪ ನಮಗೆ ಬಾಧೆ ಆದರೂ ಕೂಡ ನಮ್ಮನ್ನು ನಿತ್ಯ ಜೀವಕ್ಕೆ ರಕ್ಷಿಸಿಕೊಳ್ಳೋದು ದೇವರಿಗೆ ಎಷ್ಟೋ ಒಳ್ಳೆಯದು. ಅದು ನಮಗೂ ಸಹ ಎಷ್ಟೋ ಒಳ್ಳೆಯದು. ಹಲ್ಲೆಲೂಯಾ. ಆಗ ಈ ಲೋಕದಲ್ಲಿ ನಾವು ಆರಾಮಾಗಿರೋದಕ್ಕೆ ಬಿಟ್ಟು ನಿತ್ಯ ನಾಶನಕ್ಕೆ ಹೋಗೋದಕ್ಕಿಂತ ಈ ಲೋಕದಲ್ಲೇ ದೇವರು ನಮಗೆ ನಮ್ಮ ತಪ್ಪುಗಳನ್ನು ತೋರಿಸಿಕೊಡುವಾಗ ಸ್ವಲ್ಪ ಕಷ್ಟ ಆದರೂ ನಮ್ಮನ್ನು ನಿತ್ಯ ಜೀವಕ್ಕೆ, ನಿತ್ಯ ಸಂತೋಷಕ್ಕೆ ದೇವರು ಸೇರಿಸೋದು ಅವರಿಗೆ ಎಷ್ಟೋ ಸಂತೋಷ, ಅವ್ರಿಗೆ ಎಷ್ಟೋ ಚೆನ್ನಾಗಿರುತ್ತೆ, ನಮಗೂ ಸಹ ಅದು ಎಷ್ಟೋ ಚೆನ್ನಾಗಿರುತ್ತೆ. ಹಲ್ಲೆಲೂಯಾ. ಆಗ ದೇವರು ನಮ್ಮ ತಪ್ಪುಗಳನ್ನು ತೋರಿಸುವಂಥದ್ದು ನನಗೆ ಚೆನ್ನಾಗಿರಲ್ಲ ಅಂತ ನಾವು ಅನ್ಕೊಳ್ಬಾರ್ದು. ನಮಗೆ ತೋರಿಸಿಕೊಟ್ರೆ ನಮಗೆ ಎಷ್ಟೋ ಒಳ್ಳೆಯದು, ನಾವು ಬದುಕಿಕೊಳ್ಳುತ್ತೇವೆ. ಹಲ್ಲೆಲೂಯಾ. ಆದರೆ ನಿಮ್ಮ ತಪ್ಪುಗಳನ್ನು ದೇವರು ನಿಮಗೆ ತೋರಿಸಿಕೊಳ್ತಾ ಇಲ್ಲ ಅಂತಂದ್ರೆ ನೀವು ಬಾಧೆ ಪಡಬೇಕು, ನಾಶವಾಗಿ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಲ್ಲೆಲೂಯಾ. ಆಗ ದೇವರು ನಮಗೆ ನಮ್ಮ ತಪ್ಪುಗಳನ್ನು ತೋರಿಸಿಕೊಡುವಂಥದ್ದು ನಮಗೆ ಒಳ್ಳೆಯದು. ಒಂದು ವೇಳೆ ದೇವರು ನಮಗೆ ನಮ್ಮ ತಪ್ಪುಗಳನ್ನು ತೋರಿಸಿಕೊಡುವಾಗ, ನಮ್ಮ ಪಾಪಗಳನ್ನು ನಮ್ಮ ಗಮನಕ್ಕೆ ತರುವಾಗ ನಾವು ಸಂತೋಷ ಪಡಬೇಕು, ಆನಂದ ಪಡಬೇಕು. ಯಾಕೆ? ಯಾವ ಕಾರಣಕ್ಕೆ ಹಂಗೆ? ಯಾಕೆ ಅಂತಂತಂದರೆ, ಒಂದು ವೇಳೆ ದೇವರು ನಮ್ಮ ತಪ್ಪುಗಳನ್ನು ನಮಗೆ ತೋರಿಸಿಕೊಡ್ತಾ ಇದ್ದಾರೆ, ನಮ್ಮ ಪಾಪಗಳನ್ನು ನಮ್ಮ ಗಮನಕ್ಕೆ ತರ್ತಾ ಇದ್ದಾರೆ ಅಂತ ಅಂದರೆ ಅದಕ್ಕೆ ಅರ್ಥ ನಾವಿನ್ನೂ ದೇವರ ಕೃಪೆಯ ಒಳಗಡೆ ಇದ್ದೀವಿ ಅಂತ. ಆದರೆ ಒಂದು ವೇಳೆ ದೇವರು ನಮಗೆ ನಮ್ಮ ತಪ್ಪುಗಳನ್ನು ತೋರಿಸ್ಕೊಡ್ತಾ ಇಲ್ಲ, ನಮ್ಮ ಪಾಪಗಳನ್ನು ತೋರಿಸ್ಕೊಡ್ತಾ ಇಲ್ಲ, ನಾವು ಯಾವ ಥರ ಬದುಕಿದ್ರು ದೇವರು ನಮ್ಮನ್ನು ಕೇಳ್ತಾ ಇಲ್ಲ ಅಂತಂತಂದರೆ ನಾವು ದೇವರ ಕೃಪೆಯನ್ನು ದಾಟಿ ಆಚೆ ಹೊರಟು ಹೋಗಿದ್ದೀವಿ ಅಂತ ಅರ್ಥ. ಅದು ಹೆಂಗೆ ನಿಮಗೆ ಅರ್ಥ ಆಗೋಂಗೆ ಹೇಳ್ತೀನಿ ಕೇಳಿ. ನೀವು ಯಾರಿಗೆ ಬೈದು ಬುದ್ಧಿ ಹೇಳ್ತೀರಾ? ಒಂದು ವೇಳೆ ನಿಮಗೆ ಗೊತ್ತಿರೋಂಥವ್ರು ಯಾರೋ ತುಂಬ ತಪ್ಪು ಮಾಡ್ತಾ ಇದ್ದಾರೆ. ಈಗ
ನಿಮ್ಗೆ ಗೊತ್ತಿರೋಂಥವ್ರು ಯಾರೋ ಏನೋ ತಪ್ಪು ಮಾಡ್ತಾ ಇರುವಾಗ ನೀವು ಎಂಥವ್ರಿಗೆ ಬೈದು ಅವ್ರಿಗೆ ಬುದ್ಧಿ ಹೇಳ್ತೀರಾ? ಏಯ್ ಏನೇ ಹಿಂಗೆ ಬರೀತಾ ಇದ್ಯಾ, ಕರೆಕ್ಟಾಗಿ ನಡಿಯೋ, ಇದರ ಕೆಲಸ ಎಲ್ಲ ಮಾಡ್ತಾರ ಅಂತ ಯಾರಿಗೆ ನೀವು ಬೈದು ಬುದ್ಧಿ ಹೇಳ್ತೀರಾ? ಆ ರೀತಿಯಾಗಿ ಬೈದು ಯಾರಿಗೆ ಬುದ್ಧಿ ಹೇಳ್ತೀವಿ ಅಂತಂತಂದ್ರೆ, ಯಾರು ನಮ್ಮ ಮಾತನ್ನ ಕೇಳಿ ಅವ್ರ ತಪ್ಪನ್ನು ಸರಿ ಮಾಡ್ಕೊಂಡು ಬರುತ್ತಾರೋ ಅಂಥವ್ರಿಗೆ ನಾವು ಬೈದು ಬುದ್ಧಿ ಹೇಳ್ತೀವಿ. ಆದ್ರೆ ಅಕಸ್ಮಾತ್ ನೀವು ಬೈದು ಬುದ್ಧಿ ಹೇಳಿ ಕರೆಕ್ಟಾಗಿ ಬದುಕೋ, ಏನ್ ಹಂಗ ಬದುಕೋದು, ಏನ ಇಂಥ ಕೆಲಸ ಮಾಡ್ತೀಯಾ ಅಂತೆಲ್ಲ ನೀವು ಬೈದು ಎಲ್ಲ ಹೇಳಿದ್ರೆ ಆ ವ್ಯಕ್ತಿ ನಿಮಗೆ ವಿರುದ್ಧವಾಗಿ ತಿರುಗಿ ಬೀಳ್ತಾನೆ. ಏಯ್ ನೀನೇನು ಹೇಳೋದು, ನನಗೆ ನನ್ನ ಇಷ್ಟ, ನಾನು ಹೆಂಗಾರು ಬರೋಗ್ತೀನಿ, ನಿನ್ನ ಕೆಲಸ ನೀನು ನೋಡ್ಕೊ ಹೋಗು, ಹಂಗೆ ಹಿಂಗೆ ಅಂತ ನಿಮ್ಮೆಲ್ಲೇ ಗಲಾಟೆ ಬಿದ್ದು ನಿಮ್ಮ ಮಾನ ಮರ್ಯಾದನೆ ಬೇರೆಯವ್ರ ಮುಂದೆ ಎಲ್ಲ ಹರಾಜಾಗ್ತಾನೆ ಅನ್ನೋಂಥ ವ್ಯಕ್ತಿ ಅಂತ ನಿಮ್ಗೆ ಗೊತ್ತಿದ್ರೆ ನೀವೇನ್ ಮಾಡ್ತೀರಾ? ಅವ್ನಿಗೋಗಿ ಬೈದು ಬುದ್ಧಿ ಹೇಳ್ತೀರಾ? ಹೇಳೋದಿಲ್ಲ. ಅಯ್ಯೋ ಹೆಂಗಾದ್ರೂ ಹಾಳಾಗೋಗ್ಲಿ, ಹೋಗಿ ನಾನೇನ್ ಮಾಡ್ಲಿ ಅಂತ ಅನ್ಬಿಡ್ತೀರಾ. ಆಗ ನೀವು ಯಾರಿಗೆ ಬೈದು ಬುದ್ಧಿ ಹೇಳ್ತೀರಾ ಅಂತಂತಂದ್ರೆ, ನಿಮ್ಮ ಮಾತನ್ನ ಕೇಳಿ ಅಯ್ಯೋ ಅವರು ತಪ್ಪಾಗೋಯ್ತು ಅಂತ ಅನ್ಕೊಂಡು ಅದನ್ನ ಸರಿಪಡಿಸ್ಕೊಂಡು ಇನ್ಮೇಲೆ ಸರಿಯಾಗಿ ನಡೆಯುವಂತ ಸಾಧ್ಯತೆ ಇರೋಂಥವ್ರಿಗೆ ನೀವು ಬೈದು ಬುದ್ಧಿ ಹೇಳ್ತೀರಾ. ಆದ್ರೆ ನೀವು ಬೈದು ಬುದ್ಧಿ ಹೇಳಿದ್ರು ಕೂಡ ನೀವು ಹೇಳಿದ ಮಾತು ಕೇಳಿದಿರಾ, ನಿಮ್ಮೇಲೆ ಗಲಾಟೆ ಮಾಡಿ ನೀನೇನ್ ಕೇಳೋದು ಮಾಡೋದು ಅಂತ ಅನ್ಕೊಂಡು ನಿಮ್ಮ ಮಾನ ಮರ್ಯಾದೆನ ಬೇರೆ ಮುಂದೆ ಹರಾಜಾಕಿ ನೀವೇ ಅಯ್ಯೋ ಇವ್ರ ಹತ್ರ ಯಾಕಾದ್ರೂ ಮಾತಾಡೋದಪ್ಪ ಅಂತ ತಲೆ ತಗ್ಸ್ಕೊಂಡು ಹೋಗ್ಬಿಡೋ ತರ ಮಾಡೋ ಅಂತವ್ರಿಗೆ ನೀವು ಬುದ್ಧಿ ಹೇಳೋದಕ್ಕೆ ಹೋಗೋದಿಲ್ಲ. ಅಯ್ಯೋ ಅವ್ನು ಸರಿ ಇಲ್ಲ, ಅವನ್ ತಂಟೆಗೆ ಹೋಗ್ಬಾರ್ದು, ಅವನೇನೋ ಮಾಡ್ಕೊಳ್ಬಾರ್ದು ನಮ್ಗೇನು ಅಂತ ಸುಮ್ಮನೆ ಆಗ್ಬಿಡ್ತೀರಾ. ಆದ್ರೆ ನೀವು ಯಾರಿಗಾರು ಬೈದು ಬುದ್ಧಿ ಹೇಳ್ತೀರಾ ಅಂತಂದ್ರೆ ಅವ್ನು ಸರಿ ಹೋಗ್ತಾನೆ ಅಂದ್ರೆ ಆಮೇಲೆ ಅವ್ನು ಚೆನ್ನಾಗಿರ್ತಾನೆ. ಆದ್ರೆ ಅಯ್ಯೋ ಅವ್ನ ತಂಟೆನೇ ಬೇಡಪ್ಪ ಅಂತ ನೀವು ಹೊರಟೋದ್ರಿ ಅಂತಂದ್ರೆ ಅವ್ನು ಅದೇ ಕೆಟ್ಟತನದಲ್ಲಿ ಮುಂದುವರೆದು ನಾಳೆ ದೊಡ್ಡ ಸಮಸ್ಯೆಗೆ ಸಿಗಾಕೊಂಡು ಹಾಳಾಗೋಗ್ತಾನೆ. ಇದೇ ತರನೇ ದೇವರು ಕೂಡ ಮಾಡೋದು. ದೇವರು ಯಾರಿಗೆ ಬೈದು ಬುದ್ಧಿ ಹೇಳಿ ಸರಿ ಮಾಡ್ತಾನೆ ನಿನ್ ತಪ್ಪನ ಅಂತ ಎಲ್ಲ ತೋರಿಸ್ಕೊಡ್ತಾರೆ ಅಂತಂತಂದ್ರೆ, ಯಾರು ಅದರಿಂದ ಮನ ತಿರುಗೋದಕ್ಕೆ ಸಿದ್ಧರಾಗಿದ್ದಾರೆ ಅನ್ನೋರಿಗೆ ಮಾತ್ರ. ಹಂಗಾರೆ ಅರ್ಥ ಏನು? ಇನ್ನು ಅವರು ದೇವ್ರ ಕೃಪೆಯಲ್ಲಿ ಇದ್ದಾರೆ ಅಂತ ಅರ್ಥ. ಆದ್ರೆ ದೇವರು ಯಾರಿಗೆ ಬೈದು ಬುದ್ಧಿ ಹೇಳೋದಿಲ್ಲ, ಅವ್ರ ತಪ್ಪನ್ನ ಅವ್ರು ತೋರಿಸಿ, ಅವ್ರ ಪಾಪವನ್ನು ಅವ್ರಿಗೆ ತೋರಿಸಿ ಮನ ತಿರುಗು ಹಾಗೆ ಅವ್ರನ್ನ ಪ್ರೇರಣೆ ಮಾಡೋದಿಲ್ಲ ಅಂತಂತಂದ್ರೆ, ಯಾವನು ತನ್ನ ಕೃಪೆಯನ್ನು ದಾಟಿ ಹೊರಟು ಹೋಗಿದ್ದಾನೋ ಹಂಗಂತಂದ್ರೆ ಇನ್ನು ದೇವ್ರ ಬುದ್ಧಿ ಹೇಳಿದ್ರು ಸಹ ನನ್ನ ಬುದ್ಧಿ ಕೇಳೋದಿಲ್ಲ, ನನ್ನ ಇಷ್ಟದಂತೆಯೇ ನಾನು ಬರೀತೀನಿ, ನಾನು ಇಷ್ಟದಂತೆಯೇ ನಾನು ನಡೀತೀನಿ ಅನ್ನೋಂಥ ಒಂದು ತೀರ್ಮಾನಕ್ಕೆ ಯಾರು ಬಂದ್ಬಿಟ್ಟಿರ್ತಾರೋ ಅವ್ರಿಗೆ ದೇವ್ರ ಬುದ್ಧಿ ಹೇಳೋದಕ್ಕೆ ಹೋಗೋದಿಲ್ಲ. ಆದ್ರೆ ಯಾರಿಗೆ ದೇವ್ರ ಬುದ್ಧಿ ಹೇಳ್ತಾರೋ ಅವನೇನ್ ಮಾಡ್ತಾನೆ? ಅವ್ನು ತಪ್ಪನ್ನು ತಿಳ್ಕೊಂಡು ಅಯ್ಯೋ ದೇವರೇ ನಂಗೆ ಕ್ಷಮಿಸ್ಬಿಡಪ್ಪ, ಇನ್ಮೇಲೆ ನಾನು ಸರಿ ಹೋಗ್ತೇನಪ್ಪ ಅಂತ ಭಯಭಕ್ತಿಯಿಂದ ದೇವ್ರ ಕಡೆ ತಿರ್ಕೊಳ್ತಾನೆ. ಅವನಿನ್ನೂ ದೇವ್ರ ಕೃಪೆಯಲ್ಲಿ ಇದ್ದಾನೆ. ಆದ್ರೆ ದೇವ್ರು ಯಾರಿಗಾದ್ರೂ ಬುದ್ಧಿ ಹೇಳೋದಕ್ಕೆ ಹೇಳಿದ್ರೆ ಬಿಟ್ಬಿಟ್ಟಿದ್ದಾರೆ ಅಂತಂತಂದ್ರೆ ಅವ್ನ ಬುದ್ಧಿ ಹೇಳಿದ್ರು ಅವ್ನು ಕೇಳೋದಿಲ್ಲ. ಹಂಗಂದ್ರೆ ಅರ್ಥ ಏನು? ಅವನಿಗೆ ಇನ್ನು ಮನೆ ತಿರುಗೋದಕ್ಕೆ ಅವಕಾಶನೇ ಸಿಗಲ್ಲ. ಅವನ ಆ ಪಾಪದಲ್ಲೇ ಮುಂದುವರ್ಕೊಂಡು ಹೋಗಿ ಒಂದು ದಿವಸ ನಾಶಕ್ಕೆ ಹೊರಟು ಹೋಗ್ತಾನೆ. ದೇವ್ರ ಕೃಪೆನ ದಾಟಿ ಹೊರಟು ಹೋಗಿದ್ದಾನೆ ಅಂತ ಅರ್ಥ. ಆದ್ರಿಂದ ಒಂದು ವೇಳೆ ಇವತ್ತೇನಾದ್ರು ನಿಮಗೆ ದೇವರು ನಿಮ್ಮ ತಪ್ಪುಗಳನ್ನು ತೋರಿಸಿ, ನಿಮ್ಮ ಪಾಪಗಳನ್ನು ತೋರಿಸಿ ಮನ ತಿರುಗು ಹಾಗೆ ನಿಮಗೆ ದೇವರು ಪ್ರೇರೇಪಿಸ್ತಾ ಇದ್ರೆ ಸಂತೋಷ ಪಡಿ. ಇನ್ನೂ ನೀವು ದೇವರ ಕೃಪೆಯಲ್ಲಿ ನೆಲೆಗೊಂಡಿದ್ದೀರಾ. ಮನ ತಿರುಗೋರಿಗೆ ನಿಮ್ಗೆ ಅವಕಾಶ ಇದೆ, ರಕ್ಷಣೆಗೆ ಹೊಂದಿಕೊಳ್ಳೋದಕ್ಕೆ ನಿಮ್ಗೆ ಅವಕಾಶ ಇದೆ. ಆದ್ರೆ ನೀವೇನೋ ತಪ್ಪು ಮಾಡಿ, ನೀವೇನೋ ಪಾಪವನ್ನು ಮಾಡಿ ಬದುಕ್ತಾ ಇದ್ರು ಸಹ ದೇವರು ನಿಮ್ಮನ್ನು ಖಂಡಿಸ್ತಾ ಇಲ್ಲ, ಗದರಿಸ್ತಾ ಇಲ್ಲ, ನಿಮ್ಮನ್ನು ಎಚ್ಚರಿಸ್ತಾ ಇಲ್ಲ, ನಿಮ್ಮ ಬಳಿಯಲ್ಲಿ ಏನು ಮಾತಾಡ್ತಾ ಇಲ್ಲ, ನಿಮಗೆ ತೋರಿಸ್ಕೊಡ್ತಾ ಇಲ್ಲ ಅಂತಂತಂದ್ರೆ ನಾನು ಮಾಡ್ತಾ ಇರೋದಲ್ಲ ಸರಿ ಅಂತ ಅರ್ಥ ಅಲ್ಲ. ದೇವರು ನಿಮ್ಮನ್ನ ಕೈ ಬಿಟ್ಟು ಬಿಟ್ಟಿದ್ದಾರೆ ಅಂತ ಅರ್ಥ. ನೀನ್ ಬುದ್ಧಿ ಹೇಳಿದ್ರು ಕೇಳೋದಿಲ್ಲ ಅಂತ ದೇವರು ಸುಮ್ಮನಾಗಿ ಬಿಟ್ಟಿದ್ದಾರೆ ಅಂತ ಅರ್ಥ. ಆದ್ರೆ ಅಂತ ಒಂದು ಸ್ಥಿತಿಗೆ ಒಂದು ಮನುಷ್ಯ ಹೋಗ್ಬಿಟ್ರೆ ಅವನ ಜೀವಿತ ದುರಂತವಾಗಿ ಬಿಡುತ್ತೆ. ದೇವರಿಂದ ಖಂಡಿಸಲ್ಪಡುವಂಥದ್ದು, ಗದರಿಸಲ್ಪಡುವಂಥದ್ದು, ಎಚ್ಚರಿಸಲ್ಪಡುವಂಥದ್ದು ನಮಗೆ ಒಳ್ಳೆಯದು. ಶಾಲೆಯಲ್ಲಿ ಟೀಚರ್ ಇರ್ತಾರೆ, ಮಕ್ಕಳಿರ್ತಾರೆ. ಟೀಚರು ಯಾರಿಗೆ ಹೊಡಿತಾರೆ, ಯಾರನ್ನ ಬೈತಾರೆ, ಗದರಿಸ್ತಾರೆ ಅಂತಂದ್ರೆ ಅವ್ರ ಮಾತನ್ನು ಕೇಳುವಂಥವ್ರಿಗೆ, ಅವ್ರಿಗೆ ಭಯ ಪಡುವಂಥವ್ರಿಗೆ, ಒಳ್ಳೆ ವಿದ್ಯಾರ್ಥಿಗಳು ಕೂಡ ತಪ್ಪು ಮಾಡೋಕೆ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀನು ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್, ಯಾಕೋ ಇಂಥ ಕೆಲಸ ಮಾಡ್ತಾ ಇದೆಯಾ ಅಂತ ಬೈದು ಬುದ್ಧಿ ಹೇಳ್ತಾರೆ. ಅವ್ನು ರ್ಯಾಂಕ್ ಸ್ಟೂಡೆಂಟು, ಒಳ್ಳೆಯವನಾಗಿ ಬದುಕಲಿ ಅಂತ ಭಾವನೆ ಅವ್ರಿಗಿರುತ್ತೆ. ಯಾವನ ದುಷ್ಟ ಪೋಲಿ ಒಬ್ಬ ಕುತ್ಕೊಂಡಿರ್ತಾನೆ ಕ್ಲಾಸಲ್ಲಿ, ಅವನು ಎಲ್ಲರ ಜೊತೆ ಗಲಾಟೆ ಮಾಡ್ತಾನೆ, ಟೀಚರ್ ಹೇಳಿದ್ರು ಕೇಳೋದಿಲ್ಲ. ಅಂದವ್ನ ಟೀಚರ್ ಏನ್ ಮಾಡ್ತಾರೆ, ಅವನು ಹೆಂಗಾದ್ರೂ ಹೋಗಿ ನಮ್ಗೇನು ಅಂತ ಅವನ ಬಗ್ಗೆ ವಿಚಾರಿಸೋಕೆ ಹೋಗಲ್ಲ. ಆಗ ಟೀಚರ್ ಯಾರ ಮೇಲೆ ಗಮನ ಇಡ್ತಾರೆ ಅಂತಂದ್ರೆ, ತಮಗೆ ಪ್ರಿಯವಾದವರು, ತಮ್ಮ ಮಾತನ್ನ ಕೇಳುವಂತವರು, ಒಳ್ಳೆ ಭವಿಷ್ಯ ಇರುವಂತವ್ರನ್ನ ನೋಡಿ ಅಯ್ಯೋ ನೀನ್ ಯಾಕಿಂತ ಕೆಲಸ ಮಾಡ್ತೀವಿ, ಇಂಥ ಕೆಲಸ ಮಾಡ್ಬೇಡ ಅಂತ ಅವ್ರನ್ನ ತಿದ್ದೋದಕ್ಕೆ ಪ್ರಯತ್ನ ಮಾಡ್ತಾರೆ. ನಾನು ಬರ್ಕೋರೆ ಹಿಂಗೆ, ನೀವೇನಾದ್ರು ಮಾಡ್ಕೊಳ್ಳಿ ಅಂತ ಅನ್ನೋರ್ನ ಅವ್ರು ಬಿಟ್ಬಿಡ್ತಾರೆ. ಅದೇ ರೀತಿಯಾಗಿ ದೇವರು ಸಹ ನಾವು ಅವರ ಮಾತನ್ನ ಕೇಳುವಂತವರಾಗಿದ್ದೇವೆ ಅನ್ನುವಂಥವ್ರಾದ್ರೆ ದೇವ್ರ ಬುದ್ಧಿ ಹೇಳ್ತಾರೆ. ಇಲ್ಲ ಅಂತಂದ್ರೆ ದೇವ್ರು ಏನ್ ಮಾಡ್ತಾರೆ, ಅವ್ನು ಹೆಂಗ್ ಹೋಗ್ತಾನೆ ಹಂಗೆ ಹೋಗ್ಲಿ ಅಂತ ಬಿಟ್ಬಿಡ್ತಾರೆ. ಅದರಿಂದ ಇವತ್ತು ನಾವು ಎಂಥವರಾಗಿದ್ದೇವೆ ಅನ್ನೋದನ್ನ ಒಂದು ಕ್ಷಣ ನಾವು ಯೋಚನೆ ಮಾಡಬೇಕು. ದೇವರು ಹೇಳಿದ್ರೆ ಅದನ್ನು ಕೇಳಿಕೊಂಡು ಅದರಂತೆ ನಡೆಯೋರಾಗಿದ್ದೇವಾ, ಅಥವಾ ದೇವರು ಹೇಳಿದ್ರು
ಅಯ್ಯೋ ನೀನೇನಪ್ಪ ಹೇಳೋದು ನನ್ನ ಇಷ್ಟ ಅಂತ ಅನ್ಕೊಂಡು ನಡೆಯುವಂಥವ್ರಾಗಿದ್ದೀರಾ ನಾವು ಯೋಚನೆ ಮಾಡಬೇಕು. ಅವ್ರು ಹೇಳೋದನ್ನ ಕೇಳಿ ನಾವು ಮನೆ ತಿರುಗುವಂಥವ್ರಾದ್ರೆ ದೇವ್ರು ನಮಗೆ ಇನ್ನೂ ಹೇಳ್ತಾರೆ, ಅಂದ್ರೆ ನಮ್ಮನ್ನು ಇನ್ನೂ ಸರಿಪಡಿಸ್ತಾರೆ, ಇನ್ನೂ ದೇವ್ರ ಕಡೆ ತಿರುಗಿಸ್ಕೊಳ್ತಾರೆ. ನಾವು ನಡಿಬೇಕಾದ ದಾರಿಲಿ ದೇವ್ರು ನಮ್ಮನ್ನು ನಡೆಸ್ತಾರೆ. ಕಡೆಗೆ ನಾವು ರಕ್ಷಣೆ ಹೊಂದಿ ನಿತ್ಯ ಜೀವನ ಪಡೆದು ದೇವರೊಟ್ಟಿಗೆ ಜೀವಿಸ್ತೇವೆ. ಆದ್ರೆ ದೇವ್ರಿಗೆ ಹೇಳಿದ್ರು ಮಾಡಿದ್ರು ಕೂಡ ಅಯ್ಯೋ ಹೋಗಪ್ಪ ನನ್ನ ಇಷ್ಟ, ನಾನು ಹಿಂಗೆ ನಡೆಯೋದು ಅಂತ ನಮ್ಮ ಹೃದಯಗಳನ್ನ ಕಠಿಣಪಡಿಸ್ಕೊಂಡು ಹೋದ್ರೆ ದೇವ್ರೇನ್ ಮಾಡ್ತಾರೆ, ಸುಮ್ಮನಾಗ್ಬಿಡ್ತಾರೆ. ಆಮೇಲೆ ಆ ಮನುಷ್ಯ ಏನಾಗ್ತಾನೆ, ನಾಶನಕ್ಕೆ ಹೊರಟು ಹೋಗ್ತಾನೆ. ಅದರಿಂದ ದೇವರು ನಮ್ಮನ್ನು ಖಂಡಿಸುವಾಗ, ಗದರಿಸುವಾಗ, ನಮ್ಮ ತಪ್ಪುಗಳನ್ನು ನಮಗೆ ತೋರಿಸುವಾಗ ನಾವು ಸಂತೋಷ ಪಡುವಂತವರಾಗಿರ್ಬೇಕು, ದುಃಖ ಪಡುವಂತವರಾಗಿರಬಾರದು. ಕಾರಣ ಏನು? ದೇವ್ರ ಕೃಪೆ ನನಗೆ ಇನ್ನೂ ಇದೆ, ನಾನು ಬದುಕಿಕೊಳ್ಬೇಕಂತ ದೇವ್ರಿಗೆ ಇಷ್ಟ ಇದೆ. ಅದಕ್ಕೆ ದೇವ್ರ ಹತ್ರ ಮಾತಾಡ್ತಾ ಇದ್ದಾರೆ, ದೇವರೇ ನಾನು ಸರಿ ಹೋಗ್ತೀನಿ ಸ್ವಾಮಿ ಅಂತ ನಾವು ಸಂತೋಷಪಟ್ಟು ನಮ್ಮ ತಪ್ಪನ್ನ ಸರಿಪಡಿಸಿಕೊಂಡು ದೇವರ ಕಡೆಗೆ ನಾವು ತಿರುಗಿಕೊಳ್ಳಬೇಕು. ಹಲ್ಲೆಲೂಯ. ಆದ್ರೆ ನಾವು ದೇವರ ಮೇಲೆ ಕೋಪಗೊಂಡು, ಏನ್ ದೇವ್ರೆ ನಾನು ಅಂತವನ್ನ, ನನಗೆ ನಿಂಗೆ ಹೇಳ್ತೀನಿ, ನೀನು ನಾನು ಆ ಥರ ಅಲ್ಲ ಈ ಥರ ಅಲ್ಲ ಅಂತ ನಮ್ಮನ್ನು ಸಮರ್ಥಿಸ್ಕೊಂಡು ಹೋದ್ರೆ ನಮ್ಮ ನಾಶನಕ್ಕೆ ನಾವೇ ಹೊಣೆಯಾಗಿ ಹೋಗ್ತೇವೆ. ಅದೇ ರೀತಿಯಾಗಿ ದೇವರು ನಮ್ಮಲ್ಲಿ ತಪ್ಪಿರುವಾಗ, ದೇವರು ನಮಗೆ ತೋರಿಸ್ಕೊಡುವಾಗ ಸಂತೋಷ ಪಟ್ರು ಅತಿಯಾರು ಸಂತೋಷ ಪಡಬೇಕಾಗಿರುವಂತ ಅಗತ್ಯ ಇಲ್ಲ. ನಾವು ಒಳ್ಳೇದನ್ನು ಮಾಡಿ ದೇವ್ರು ನಮಗೆ ತೋರಿಸ್ಕೊಟ್ಟಾಗ ತುಂಬಾ ಸಂತೋಷ ಪಟ್ಟರೆ ಅರ್ಥ ಐತೆ. ನಾವು ತಪ್ಪು ಮಾಡಿ ದೇವ್ರು ನಮ್ಗೆ ತೋರಿಸ್ಕೊಡುವಾಗ ಒಂದ್ ಕಡೆ ಸಂತೋಷ ಪಟ್ಟರು ಕೂಡ ನಾನು ಇನ್ನೂ ದೇವ್ರ ಕೃಪೆಯಲ್ಲಿ ಇದ್ದೀನಿ ಅಂತ, ಇನ್ನೊಂದ್ ಕಡೆ ನಾವು ಬಾಧೆ ಪಟ್ಟು ಅದಕ್ಕೆ ಮನೆ ತಿರುಗಬೇಕು. ನಾನೇನಪ್ಪ ಇಂಥವನಾಗಿದ್ದೀನಿ, ದೇವರೇ ನಂಗೆ ಕ್ಷಮಿಸಪ್ಪ, ನಾನು ಸರಿ ಹೋಗ್ಬೇಕು ಸ್ವಾಮಿ ಅಂತ ನಮ್ಮನ್ನು ದೇವ್ರಿಗೆ ಒಪ್ಪಿಸಿಕೊಟ್ಟು ನಾವು ಸರಿ ಹೋಗುವಂತವರುಗಳಾಗಿ ಇರಬೇಕು. ಹಲ್ಲೆಲೂಯಾ. ಆ ರೀತಿಯಾಗಿ ನಡೆಯುವುದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಆದ್ರೆ ದೇವರು ನಮ್ಮನ್ನ ಎಚ್ಚರಿಸ್ತಾರೆ. ಕೆಲವು ಸರಿ ನಮ್ಮಲ್ಲಿ ತಪ್ಪುಗಳು ಬರುವಾಗ, ಪಾಪಗಳಿರುವಾಗ ಎಚ್ಚರಿಸ್ತಾರೆ. ದೇವರು ನಮ್ಮನ್ನು ಎಚ್ಚರಿಸ್ತಾ ಇದಾರಲ್ಲ ಅಂತ ಅನ್ಕೊಂಡು ನಾವು ನಮ್ಮ ಹೃದಯನ ಕಠಿಣಪಡಿಸ್ಕೊಂಡು ಹಂಗೇ ಮುಂದುವರಿತಾ ಇದ್ರೆ ಎಚ್ಚರಿಸೋದನ್ನ ದೇವರು ಬಿಟ್ಟು ಬಿಡ್ತಾರೆ. ಇವತ್ತು ದೇವರು ಎಚ್ಚರಿಸ್ತಾ ಇರ್ಬೋದು, ನಾಳೆ ದೇವರು ಎಚ್ಚರಿಸ್ತಾ ಇರ್ಬೋದು, ನಾಡಿದ್ದು ದೇವರು ಎಚ್ಚರಿಸ್ತಾ ಇರ್ಬೋದು. ಆದ್ರೆ ದೇವರು ನಮ್ಮನ್ನ ಎಷ್ಟೇ ಎಚ್ಚರಿಸ್ತಾ ಇದ್ರು ಕೂಡ ಆ ಎಚ್ಚರಿಕೆಗೆ ಕಿವಿ ಕೊಡದೆ, ನಮ್ಮ ತಪ್ಪುಗಳಿಗೆ, ನಮ್ಮ ಪಾಪಗಳಿಗೆ ನಾವು ಮನೆ ತಿರುಗದೆ ನಾವು ನಡೆಯೋ ನಡತೆಯನ್ನೇ ಅನುಸರಿಸ್ತಾ ಇದ್ರೆ ದೇವರೊಂದು ಕಾಲಕ್ಕೆ ಸುಮ್ಮನಾಗಿ ಬಿಡ್ತಾರೆ. ಆದ್ರೆ ಯಾವನಿಗೆ ದೇವರು ತನ್ನ ತಪ್ಪನ್ನು ತೋರಿಸಿ ಕೊಡದೆ ಸುಮ್ಮನಾಗಿ ಹೋಗಿದ್ದಾರೋ ಅವನಿಗೆ ಅಯ್ಯೋ. ದೇವರು ತನ್ನನ್ನು ಎಚ್ಚರಿಸುವುದನ್ನು ಬಿಟ್ರೆ ತನ್ನನ್ನು ಎಚ್ಚರಿಸೋದಕ್ಕೆ ಯಾರಿದ್ದಾರೆ? ಒಂದು ಮಗ ತಪ್ಪು ಮಾಡುವಾಗ ಇಡೀ ಸಮಾಜ ಎಲ್ಲ ಬುದ್ಧಿ ಹೇಳ್ಬೋದು, ಎಲ್ಲಾ ಜನಗಳು ಬುದ್ಧಿ ಹೇಳ್ಬೋದು. ಕೊನೆಗೆ ಎಲ್ರು ಕೂಡ ಅಯ್ಯೋ ಇವ್ ಸರಿ ಇಲ್ಲಪ್ಪ ಅಂತ ಎಲ್ರು ಸುಮ್ಮನಾಗ್ಬಿಡ್ಬೋದು. ಎಲ್ಲಾ ಸುಮ್ಮನಾಗ್ಬಿಟ್ರು, ಅಯ್ಯೋ ಅವ್ನು ಇನ್ನಾದ್ರೂ ಒಳ್ಳೆಯವನಾಗ್ಲಿ, ಸರಿ ಹೋಗ್ಲಿ ಅಂತ ಅವನಿಗೆ ಕಡೆಯವರೆಗೂ ಬುದ್ಧಿ ಹೇಳೋದು ಯಾರು ಅಂತಂತಂದ್ರೆ ತನ್ನ ತಾಯಿ. ಇಡೀ ಜಗತ್ತೇ ಅವ್ನು ಸರಿ ಇಲ್ಲ, ಅವ್ನು ಹಾಳಾಗೋಗ್ಲಿ ಅಂತ ಅನ್ಕೊಂಡು ಸುಮ್ಮನಾಗ್ಬಿಟ್ರು, ಕಡೆಯವರೆಗೂ ಅಯ್ಯೋ ಇವ್ನು ಸರಿ ಹೋಗ್ಲಿ, ಇನ್ನ ಇವತ್ತಾದ್ರೂ ಒಳ್ಳೆಯವನಾಗ್ಲಿ ಅಂತ ಕಡೆಯವರೆಗೂ ಪ್ರಯತ್ನ ಮಾಡುವಂಥದ್ದು ತಾಯಿ. ಜಗತ್ತೇ ಅವ್ನು ಸರಿ ಇಲ್ಲ ಅಂತ ತೀರ್ಪು ಮಾಡಿ ಬಿಟ್ಟು ಬಿಟ್ರು ತಾಯಿ ಬಿಟ್ಟು ಬಿಡೋದಿಲ್ಲ. ಕಾರಣ ನಾನು ಎತ್ತಿದ್ದೀನಿ, ಆ ಮಗ ಒಳ್ಳೆಯವನಾಗಿ ಬದುಕಲಿ ಅಂತ ಕೊನೆಯವರೆಗೂ ತನಗೆ ಬುದ್ಧಿ ಹೇಳಿ ಅವನ್ನ ಒಳ್ಳೆಯವನಾಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಳೆ. ಆದ್ರೆ ಆ ತಾಯಿನೇ ಸುಮ್ಮನಾಗ್ಬಿಟ್ರೆ ಅವನಿಗೆ ಬುದ್ಧಿ ಹೇಳೋರು ಯಾರು? ದೇವರೇ ಸುಮ್ಮನಾಗ್ಬಿಟ್ರೆ ಅವನಿಗೆ ಬುದ್ಧಿ ಹೇಳೋರು ಯಾರು? ಆದ್ರೆ ದೇವರು ಸುಮ್ಮನೆ ಆಗಬಾರ್ದು ಅಂತಂದ್ರೆ ಅವ್ರ ಮಾತಿಗೆ ನಾವು ಕಿವಿ ಕೊಡಬೇಕು, ಅವ್ರ ಮಾತನ್ನ ನಾವು ಗೌರವಿಸಬೇಕು, ಅವ್ರ ಮಾತಂತೆ ನಾವು ನಡೆಯುವಂತವರಾಗಿರಬೇಕು. ಆಗ ದೇವ್ರೇನ್ ಮಾಡ್ತಾರೆ, ಮುಂದುವರಿಸಿ ನಮಗೆ ಬುದ್ಧಿ ಹೇಳ್ತಾ 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 ನಮ್ಮನ್ನ ಅವರ ಸ್ವರೂಪವಾಗಿ ಬದಲಾಯಿಸ್ತಾರೆ. ಹಲ್ಲೆಲೂಯ. ಆ ರೀತಿಯಾಗಿ ನಡೆಯೋದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ, ನಮ್ಮೆಲ್ಲರನ್ನ ದೇವರು ಬಲಪಡಿಸಲಿ. ಮತ್ತೆ ಇನ್ನೊಂದು, ನನ್ನಲ್ಲಿ ನಿಮ್ಮಲ್ಲಿ ಒಂದು ಪ್ರಾರ್ಥನೆ ಯಾವಾಗಲೂ ಸಹ ಇರಬೇಕು. ಏನ್ ಪ್ರಾರ್ಥನೆ ಅಂತಂದ್ರೆ, ನಮಗ್ ನಾವೇ ನಾನು ಪರಿಶುದ್ಧನು, ನಾನು ನೀತಿವಂತನು, ನನ್ನಲ್ಲಿ ಯಾವ ದೋಷ ಇಲ್ಲ, ನಾನು ದೇವರಿಗೆ ಪ್ರಿಯವಾಗಿ ಬದುಕ್ತಾ ಇದ್ದೀನಿ, ನಾನು ಪರಲೋಕಕ್ಕೆ ಖಂಡಿತ ಹೋಗ್ತೇನೆ ಅನ್ನುವಂಥ ಒಂದು ಸ್ವಂತವಾದ ತೀರ್ಮಾನದೊಟ್ಟಿಗೆ ನಾವು ಬದುಕಿ ಬಿಡಬಾರದು. ಆದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ ಕರ್ತನ ಮುಂದೆ ಪ್ರಾರ್ಥನೆಯಲ್ಲಿ ಬರಬೇಕು. ಏನಂತ? ದೇವರೇ, ನನ್ನಲ್ಲಿ ಏನಾದ್ರೂ ತಪ್ಪಿದೆಯಾ? ನನ್ನಲ್ಲಿ ಏನಾದ್ರೂ ದೋಷ ಇದೆಯಾ? ನನ್ನಲ್ಲಿ ಏನಾದ್ರೂ ಪಾಪ ಇದೆಯಾ? ನಾನು ನೀತಿವಂತನಾಗಿ ಬದುಕ್ತಾ ಇದ್ದೀನಾ? ನಾನು ಪರಿಶುದ್ಧನಾಗಿ ಜೀವಿಸ್ತಾ ಇದ್ದೀನಾ? ನಿಮಗೆ ಪ್ರಿಯವಾಗಿ ನಾನು ನಡೀತಾ ಇದ್ದೀನಾ? ದೇವರೇ, ನನಗೆ ತೋರಿಸಿಕೊಡು. ಒಂದು ವೇಳೆ ನನ್ನಲ್ಲಿ ಏನಾದರೂ ಸಮಸ್ಯೆ ಇದ್ರೆ, ನನ್ನಲ್ಲಿ ಏನಾದರೂ ಕಡಿಮೆಯಾಗಿದ್ರೆ ದೇವರೇ ನನಗೆ ತೋರಿಸಿಕೊಡು, ನಾನು ಸರಿ ಮಾಡ್ಕೊಳ್ತೀನಿ ಅಂತ ದೇವರ ಬಳಿಯಲ್ಲಿ ಕೇಳುವಂತ ಮನಸ್ಸು ನಮಗೆ ಇರಬೇಕು. ದೇವರ ವಾಕ್ಯದಲ್ಲಿ ಒಬ್ಬ ಐಶ್ವರ್ಯವಂತನನ್ನು ನೋಡ್ತೀವಿ. ಒಬ್ಬ ಯವನಸ್ಥನಾದ ಐಶ್ವರ್ಯವಂತನು, ಅವನ ಅಧಿಕಾರಿ ಕೂಡ ಆಗಿದ್ದ. ಈ ವ್ಯಕ್ತಿ ಏನ್ ಮಾಡ್ತಾನೆ, ಯೇಸು ಕ್ರಿಸ್ತನ ಬಳಿಗೆ ಬರ್ತಾನೆ. ಅದು ಓಡೋಡಿ ಬರ್ತಾನೆ. ಓಡೋಡಿ ಬಂದು ಆತನ ಮುಂದೆ ಮೊಲೆಕಾಳು ಉರುಬಿಟ್ಟು, ಸ್ವಾಮಿ ನನಗೆ ನಿತ್ಯ ಜೀವ ಬೇಕು, ನಿತ್ಯ ಜೀವ ಪಡಿಬೇಕಂದ್ರೆ ನಾನೇನ್ ಮಾಡ್ಬೇಕು ಅಂತ ಪ್ರಶ್ನೆ ಮಾಡ್ತಾನೆ. ಆಗ ಯೇಸು ಕ್ರಿಸ್ತನ್ ತನಗೇನು ಉತ್ತರ ಹೇಳ್ತಾರೆ?
ನಿನಗೆ ಮೋಶೆ ಧರ್ಮಶಾಸ್ತ್ರದಲ್ಲಿರುವಂಥ ವಾಕ್ಯಗಳೆಲ್ಲ ಗೊತ್ತಿರುತ್ತೆ. ನಿನ್ನ ತಂದೆ ತಾಯಿಗಳನ್ನ ಸನ್ಮಾನಿಸು, ಕಳ್ಳತನ ಮಾಡಬೇಡ, ವ್ಯಭಿಚಾರ ಮಾಡಬೇಡ, ನರಹತ್ಯೆ ಮಾಡಬೇಡ, ಈ ಥರ ವಾಕ್ಯ ನನಗೆ ಗೊತ್ತು, ಅದಂತೆ ಬದುಕು, ನಿನಗೆ ನಿತ್ಯ ಜೀವ ಸಿಗುತ್ತೆ ಅಂತ ಯೇಸು ಕ್ರಿಸ್ತನು ಹೇಳ್ತಾರೆ. ಆದರೆ ಈ ವ್ಯಕ್ತಿ ಅವಾಗ ಏನು ಮಾಡ್ತಾನೆ, ಸ್ವಾಮಿ ನಾನು ಚಿಕ್ಕ ವಯಸ್ಸಿನಿಂದಲೂ ಇದೆಲ್ಲದಕ್ಕೂ ನಾನು ಸರಿಯಾಗಿ ನಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ತಾನೆ. ಈಗ ಅವನು ಆ ರೀತಿ ನಡ್ಕೊಂಡು ಬಂದಿಲ್ವಾ? ಅವ್ನು ನಡ್ಕೊಂಡು ಬಂದಿದ್ದಾನೆ. ಕಾರಣ ಯೇಸು ಕ್ರಿಸ್ತನ ಆಮೇಲೆ ಏನು ಹೇಳ್ತಾರೆ, ನಿನಗೆ ಒಂದು ಕಡಿಮೆ ಆಗಿದೆ ಅಂತ ಹೇಳಿ ಅವನು ತುಂಬಾ ಐಶ್ವರ್ಯವಂತನಾಗಿರೋದ್ರಿಂದ, ಐಶ್ವರ್ಯವನ್ನು ತುಂಬಾ ಪ್ರೀತಿಸೋದ್ರಿಂದ ಅದನ್ನೆಲ್ಲ ಮಾರ್ಬಿಟ್ಟು ನನ್ನನ್ನು ಹಿಂಬಾಲಿಸು, ನನಗೆ ನಿತ್ಯ ಜೀವ ಸಿಗುತ್ತೆ, ಪರಲೋಕದಲ್ಲಿ ನನಗೆ ಸಂಪತ್ತಿರುತ್ತೆ ಅಂತ ಹೇಳ್ತಾರೆ. ಆಗ ಅಲ್ಲಿ ಯೇಸು ಕ್ರಿಸ್ತನು, ನೀನೊಬ್ಬ ಸುಳ್ಳ, ನೀನು ಯಾವುದನ್ನು ಹಿಂಬಾಲಿಸಿ ಬಂದಿಲ್ಲ, ಸುಮ್ಮನೆ ಸುಳ್ಳು ಹೇಳ್ತಾ ಇದೀಯಾ ಅಂತ ಹೇಳಲ್ಲ. ನಿನಗೆ ಒಂದು ಮಾತ್ರ ಕಡಿಮೆ ಆಗಿದೆ, ಅಂದ್ರೆ ಇದೆಲ್ಲವನ್ನ ಚಿಕ್ಕ ವಯಸ್ಸಿನ ಅನುಸರಿಸ್ಕೊಂಡು ಬರ್ತಾ ಇದೀಯಾ, ಆದರೆ ನಿನಗೆ ಒಂದೇ ಒಂದು ಕಡಿಮೆ ಆಗಿದೆ, ನಿನ್ನ ಐಶ್ವರ್ಯವನ್ನು ನೀನು ತುಂಬಾ ಪ್ರೀತಿಸ್ತಾ ಇದೀಯಾ. ಅದರಿಂದ ಏನು ಮಾಡು, ಅದು ನನಗೆ ಪರಲೋಕ ರಾಜ್ಯಕ್ಕೆ ಬರೋದಕ್ಕೆ ತಡೆಯಾಗಿದೆ. ಐಶ್ವರ್ಯವನ್ನು ಮಾರಿಬಿಡು, ಬಡವರಿಗೆಲ್ಲ ಹಂಚ್ಬಿಡು, ಏನಿಲ್ಲದವನಾಗಿ ನನ್ನ ಹಿಂದೆ ಬಾ, ನಿನಗೆ ಪರಲೋಕದ ಸಂಪತ್ತಿರುತ್ತೆ, ನಿನಗೆ ನಿತ್ಯ ಜೀವ ಸಿಗುತ್ತೆ ಅಂತ ಹೇಳ್ತಾನೆ. ಆಗ ಅವನೇನು ಮಾಡ್ತಾನೆ, ತಾನು ತುಂಬಾ ಐಶ್ವರ್ಯವಂತನಾಗಿರೋದ್ರಿಂದ, ಅವನ ಐಶ್ವರ್ಯವನ್ನು ಬಹಳವಾಗಿ ಪ್ರೀತಿಸಿದ್ರಿಂದ, ಅದನ್ನು ಮಾಡೋದಕ್ಕೆ ಇಷ್ಟ ಇದ್ರ ಕಣ್ಣೀರು ಹಾಕೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆಗ ಈ ವ್ಯಕ್ತಿ ಏನ್ ಮಾಡ್ಬೋದಾಗಿತ್ತು? ಈ ವ್ಯಕ್ತಿ ಒಂದು ವೇಳೆ ತನ್ನ ಮನೆಯಲ್ಲೇ ಇದ್ಕೊಂಡು, ನಾನು ದೇವರ ವಾಕ್ಯವನ್ನೆಲ್ಲ ಕೈಗೊಂಡು ಬದುಕ್ತೀನಿ, ನಾನು ಸುಳ್ಳಾಡೋದಿಲ್ಲ, ನರಹತ್ಯೆ ಮಾಡೋದಿಲ್ಲ, ಮತ್ತೊಬ್ಬರಿಗೆ ಮೋಸ ಮಾಡೋದಿಲ್ಲ, ಯಾಮಾರಿಸೋದಿಲ್ಲ, ನಾನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ನಾನು ಮೋಶೆ ಧರ್ಮಶಾಸ್ತ್ರನೆಲ್ಲ ಕೈಗೊಂಡು ಬದುಕ್ತಾ ಇದ್ದೇನೆ, ದೇವರು ನನಗೆ ಒಂದು ದಿವಸ ನಿತ್ಯ ಜೀವ ಕೊಡ್ತಾರೆ, ದೇವರೇ ನನಗೆ ಸ್ತೋತ್ರ ಅಂತ ಅನ್ಕೊಂಡು ಮನೇಲೆ ಇದ್ದು ಬಿಡಬಹುದಾಗಿತ್ತಲ್ವಾ? ಆದ್ರೆ ಆತರ ಮನೆಯಲ್ಲೇ ತಾನು ಇದ್ಬಿಟ್ಟಿದ್ರೆ, ಒಂದ್ ವೇಳೆ ತಾನು ದೇವರಾಜ್ಯಕ್ಕೆ ಹೋಗ್ತಾ ಇದ್ನ, ಅಥವಾ ದೇವರಾಜ್ಯಕ್ಕೆ ಹೋಗೋದಕ್ಕೆ ತನಗೆ ಏನು ಇನ್ನ ಕಡಿಮೆ ಆಗಿದೆ ಅನ್ನೋದು ತನಗೆ ಗೊತ್ತಾಗ್ತಾ ಇತ್ತಾ? ಗೊತ್ತಾಗ್ತಾ ಇರಲಿಲ್ಲ. ಆದ್ರೆ ತಾನು ದೇವರಾಜ್ಯಕ್ಕೆ ಹೋಗೋದಕ್ಕೆ ತನಗೆ ಒಂದು ಕಡಿಮೆ ಆಗಿದೆ ಅನ್ನೋದು ಯಾವಾಗ ಗೊತ್ತಾಯ್ತು? ಅದು ಯಾವಾಗ ಗೊತ್ತಾಯ್ತು ಅಂತಂದ್ರೆ, ತಾನು ಯೇಸು ಕ್ರಿಸ್ತನ ಬಳಿಗೆ ಬಂದಾಗ, ಸ್ವಾಮಿ ನಾನು ನಿತ್ಯ ಜೀವನ ಪಡೆಯಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದಾಗ, ಮೋಶೆ ಧರ್ಮಶಾಸ್ತ್ರನೆಲ್ಲ ಅನುಸರಿಸುವಂತ ತಾನು ಯೇಸು ಕ್ರಿಸ್ತನ ಉತ್ತರ ಕೊಟ್ಟಾಗ, ನಾನು ಎಲ್ಲವನ್ನ ಅನುಸರಿಸ್ತಾ ಇದ್ದೇನೆ ಅಂತೆಲ್ಲ ಹೇಳ್ತಾನೆ. ಆದ್ರೆ ಆನಂತರ ಯೇಸು ಕ್ರಿಸ್ತನಿಗೆ ಒಂದು ಕಡಿಮೆ ಆಗಿದೆ ಅಂತ ಹೇಳಿ ತಾನು ಐಶ್ವರ್ಯವನ್ನು ಹೆಚ್ಚಾಗಿ ಪ್ರೀತಿಸುವುದನ್ನು ತೋರಿಸಿಕೊಟ್ಟು ಅದನ್ನು ಮಾರಿ ಬಡವರು ಕೊಟ್ಬಿಡು ನನ್ನನ್ನು ಹಿಂಬಾಲಿಸು ಅಂತ ಹೇಳ್ತಾರೆ. ಅದೊಂದು ನನಗೆ ಕಡಿಮೆ ಆಗಿದೆ ತಾನು ಮಾಡ್ತಾನೆ, ಅದನ್ನು ಮಾಡಿದಿರಾ ಹಿಂತಿರುಗಿ ಹೊರಟೋಗ್ಬಿಡ್ತಾನೆ. ಆದ್ರೆ ನಾನು ನಿತ್ಯ ಜೀವ ಹೊಂದೋದಕ್ಕೆ ಇದೊಂದು ನನಗೆ ಕಡಿಮೆ ಆಗಿದೆ, ತಡೆಯಾಗಿದೆ ಅನ್ನುವಂಥ ಒಂದು ಸತ್ಯ ಆವಾಗ ಅವನಿಗೆ ಗೊತ್ತಾಯ್ತು. ಅದೇ ರೀತಿಯಾಗಿನೇ ನಾನು ನೀವು ಸಹ ನಮ್ಮ ಪಾಡಿಗೆ ನಾವು, ನಾನು ಪರಿಶುದ್ಧನು, ನಾನು ನೀತಿವಂತನು, ದೇವರು ನನಗೆ ನಿತ್ಯ ಜೀವ ಕೊಡ್ತಾರೆ, ನಾನು ಪರಲೋಕಕ್ಕೆ ಹೋಗ್ತೇನೆ, ನಾನು ಒಳ್ಳೆಯವನು, ನಾನು ಯಾವ ಮೋಸ ಮಾಡಲ್ಲ, ಅನ್ಯಾಯ ಮಾಡಲ್ಲ, ನನ್ನಲ್ಲೆಲ್ಲ ಸರಿಯಾಗಿದೆ ಅನ್ನೋಂಥ ಒಂದು ಚಿಂತೆಯಲ್ಲಿ ನಮ್ಮ ಮನೆಗಳಲ್ಲಿ ನಾವು ಪರಿಶುದ್ಧತೆ ತೀರ್ಪು ಮಾಡಿಕೊಂಡು ಇದ್ದು ಬಿಡಬಾರ್ದು. ಆದ್ರೆ ನಾವೇನ್ ಮಾಡ್ಬೇಕು? ಯೇಸು ಕ್ರಿಸ್ತನ ಮುಂದೆ ಬರಬೇಕು. ನಮಗೆ ತೀರ್ಪು ಮಾಡುವ ಆತನು. ನಾವು ಆತನ ಮುಂದೆ ಬಂದು, ಸ್ವಾಮಿ ನಾನು ಪರಿಶುದ್ಧನ, ನಾನು ನೀತಿವಂತನ, ನಾನು ನಿಮ್ಮಲ್ಲಿ ಭಯಭಕ್ತಿ ಉಳ್ಳವನ, ನಿಮಗೆ ಪ್ರಿಯವಾಗಿ ನಾನು ನಡೀತಾ ಇದ್ದೀನ, ನಿಮ್ಮ ವಾಕ್ಯಗಳನ್ನು ನಾನು ಕೈಗೊಂಡು ಜೀವಿಸ್ತಾ ಇದ್ದೀನ, ದೇವರೇ ನೀನು ನನಗೆ ವಾಗ್ದಾನ ಮಾಡುವಂಥ ನಿತ್ಯ ಜೀವನ ನಾನು ಪಡೆಯಬೇಕಂತಂದ್ರೆ ನನ್ನಲ್ಲಿ ಇನ್ನೂ ಏನ್ ಕೊರತೆ ಆಗಿದೆ, ಏನ್ ಕಡಿಮೆ ಆಗಿದೆ, ನನ್ನಲ್ಲಿ ಎಲ್ಲ ಸರಿ ಇದೆಯಾ ಅಂತ ನಾವು ಅವರ ಸನ್ನಿಧಿಗೆ ಬರುವಂತವರಾಗಿರಬೇಕು. ಆದ್ರೆ ಆ ರೀತಿಯಾಗಿ ಪ್ರಾರ್ಥನೆಯ ಒಟ್ಟಿಗೆ ಅವರ ಸನ್ನಿಧಿಗೆ ನಾವು ಬರುವಾಗ ಅವ್ರೇನ್ ಮಾಡ್ತಾರೆ? ನಮ್ಮನ್ನ ನಮಗೆ ತೋರಿಸ್ಕೊಡ್ತಾರೆ. ನಮ್ಮಲ್ಲಿ ಎಲ್ಲಾ ಸರಿಯಾಗಿದ್ರೆ, ಮಗನೇ ಮಗಳೇ ನೀನ್ ನನಗೆ ಎಲ್ಲಾ ತರ ಪ್ರಿಯವಾಗಿ ನಡೀತಾ ಇದೀಯಾ, ಇನ್ನೂ ನನ್ನನ್ನು ಹೆಚ್ಚಾಗಿ ಪ್ರೀತಿಸಿ ನೀನ್ ಮಾಡ್ತಾ ಇರೋದನ್ನ ಇನ್ನೂ ಹೆಚ್ಚಾಗಿ ಮಾಡು ಅಂತ ಹೇಳಿ ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಒಂದು ವೇಳೆ ನಮ್ಮಲ್ಲಿ ಏನಾದ್ರು ಕೊರತೆ ಆಗಿದ್ರೆ, ನನ್ನ ಮಗನೇ ನನ್ನ ಮಗಳೇ ನೋಡು, ನೀನ್ ಇಂದ್ರದಲ್ಲಿ ಕಡಿಮೆ ಆಗಿದ್ಯಾ, ನಿನಗೆ ಇನ್ನೂ ಇಂಥ ಒಂದು ಕಾರ್ಯ ಅಗತ್ಯವಾಗಿದೆ, ಇದರಲ್ಲಿ ನೀನು ಸರಿ ಮಾಡ್ಕೊಂತ ನಮ್ಮ ದೋಷಗಳನ್ನು ನಮಗೆ ತೋರಿಸಿಕೊಟ್ಟು ಅವರು ನಮ್ಮನ್ನ ಸಿದ್ಧಪಡಿಸ್ತಾರೆ. ಹಲ್ಲೆಲೂಯಾ. ಆದ್ರೆ ಇವತ್ತು ಜನಗಳು ಯಾವ ತರ ಬರುತ್ತಾರೆ ಅಂತಂದ್ರೆ, ನಾನ್ ಪರಲೋಕಕ್ಕೆ ಎಲ್ಲರಿಗಿಂತ ಮುಂಚೆ ನಾನೇ ಹೋಗೋದು ಅನ್ನೋಂಥ ಒಂದು ತೀರ್ಮಾನದೊಟ್ಟಿಗೆ ಬರ್ತಾ ಇರ್ತಾರೆ. ಮತ್ತೆ ಬೇರೆಯವ್ರನ್ನ ಅವನ್ ಖಂಡಿತ ಪರಲೋಕಕ್ಕೆ ಹೋಗಲ್ಲ, ಅಯ್ಯೋ ಇವನಂತೂ ಖಂಡಿತ ಹೋಗೋದಿಲ್ಲ ಅಂತ ಬೇರೆಯವ್ರಿಗೆ ತೀರ್ಪು ಮಾಡ್ಕೊಂಡು ಅವ್ರು ಹೋಗೋದಿಲ್ಲ ಇವ್ರು ಹೋಗೋದಿಲ್ಲ ಅಂತ ಅನ್ಕೊಂಡು, ನಾನ್ ಮಾತ್ರ ಎಲ್ಲರಿಗಿಂತ ಮೊದಲೇ ಹೋಗ್ತೀನಿ ಅಂತ ಅನ್ಕೊಂಡು ಯೋಚನೆ ಮಾಡ್ಕೊಂಡು ಜೀವಿಸ್ತಾ ಇರ್ತಾರೆ. ಅದೇ ಯೇಸು ಕ್ರಿಸ್ತನು ಹೇಳಿದ ಮಾತೇನು? ಇತರರಿಗೆ ತೀರ್ಪು ಮಾಡಬೇಡಿರಿ. ಆಗ ನಾನು ನೀವು ಅಂತ ತಪ್ಪನ್ನು ಮಾಡುವಂತವರಾಗಿರಬಾರದು. ಇತರಗಳಿಗೆ ತೀರ್ಪು ಮಾಡೋದಕ್ಕೆ ದೇವರು ನಮ್ಮನ್ನು ಕರೆದಿಲ್ಲ. ಆದ್ರೆ ನಮ್ಮನ್ನ ದೇವರ ಮುಂದೆ ತಗ್ಗಿಸ್ಕೊಂಡು ನಮ್ಮನ್ನ ದೇವರ ಕೃಪೆಗೆ ಪಾತ್ರ ಆಗುವ ಹಾಗೆ ನಡೆಯುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆ. ದೇವರೇ ನನ್ನ ತಪ್ಪಿದ್ರೆ ತೋರಿಸು ಸ್ವಾಮಿ, ನನ್ನನ್ನು ನಡೆಸು ಸ್ವಾಮಿ ಅಂತ ನಮ್ಮನ್ನ ನಾವು ದೇವರಿಗೆ ಒಪ್ಪಿಸಿಕೊಟ್ಟು ನಡೆಯುವಂತವರಾಗಿರ್ಬೇಕು. ಇತರಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಬೇಕು. ಒಂದು ವೇಳೆ ಯಾರಲ್ಲಾದ್ರೂ ಏನಾದ್ರೂ ತಪ್ಪಿದೆ ಅಂತ ನಮಗೆ ಕಾಣಿಸಿದ್ರೆ, ದೇವರೇ
ಅವ್ರ ತಪ್ಪನ್ನು ಸರಿ ಮಾಡಿಕೊಂಡು ಸರಿಯಾಗಿ ಬದುಕೋರಿಗೆ ಸಹಾಯ ಮಾಡಪ್ಪ ಅಂತ ಇತರಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ನನ್ನ ತಪ್ಪಿದ್ರು ನನಗೂ ಸಹ ಸಹಾಯ ಮಾಡಿ ಸ್ವಾಮಿ, ನಾನು ನಿಮ್ಮ ಚಿತ್ತದಂತೆ ಬದುಕಿ ನಿತ್ಯ ಜೀವನ ಪಡೆದು ನಿಮ್ಮ ರಾಜ್ಯಕ್ಕೆ ಪ್ರವೇಶಿಸುವ ಹಾಗೆ ನಾನು ಯಾವ ಥರ ಜೀವಿಸಬೇಕು ಆ ಥರ ಜೀವಿಸೋರಿಗೆ ಸಹಾಯ ಮಾಡಿ ಸ್ವಾಮಿ ಅಂತ ನಮ್ಮನ್ನು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡುವಂಥವರಾಗಿರ್ಬೇಕು. ಆದರೆ ಅದು ಬಿಟ್ಟು ನಾನೇ ತೀರ್ಪು ಮಾಡಿಕೊಂಡು ನಾನು ಖಂಡಿತ ಬರ್ಲಕ್ಕೂ ಹೋಗ್ತೀನಿ ಅಂತ ಅನ್ಕೊಂಡು ಇನ್ನೊಬ್ರು ನೋಡಿ ಅವ್ನು ಖಂಡಿತ ಬರ್ಲಕ್ಕೂ ಹೋಗೋದೇ ಇಲ್ಲ ಅಂತ ಅನ್ಕೊಂಡು ಬದುಕುವಂಥವರಾಗಿರಬಾರ್ದು. ಅದ್ರ ಕಡೆಗೆ ಏನಾಗುತ್ತೆ ಅಂತಂದ್ರೆ ಬೇರೆ ಯಾರನ್ನೋ ಇವ್ನು ಖಂಡಿತ ಪರಲೋಕಕ್ಕೆ ಹೋಗಲ್ಲ ಅಂತ ಅನ್ಕೊಂಡಿರ್ತಾರಲ್ಲ, ಕಡೆಗೆ ಅವ್ರು ಪರಲೋಕದಲ್ಲಿರ್ತಾರೆ. ಆದ್ರೆ ನಾನು ಪರಲೋಕಕ್ಕೆ ಎಲ್ಲರಿಗಿಂತ ಮುಂಚೆ ಹೋಗ್ತೀನಿ ಅಂತ ಅನ್ಕೊಂತಾರಲ್ಲ, ಇವರೆಲ್ಲರಿಗಿಂತ ಮೊದಲು ನರಕದಲ್ಲಿರ್ತಾರೆ. ಆದ್ರೆ ಅಂತ ತಪ್ಪನ್ನ ನಾವು ಮಾಡುವಂಥವರಾಗಿ ಇರಬಾರ್ದು.